Hello friends, welcome back to my channel. I'm back with a new video. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ ನಾನಿವತ್ತು ನಿಮ್ಮನ್ನ ನಮ್ಮ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಡೀತಾ ಇರುವಂತಹ ಕೇಕ್ ಶೋಗೆ ಕರ್ಕೊಂಡು ಹೋಗ್ತೀನಿ. ಇದು ಪ್ಯಾಲೇಸ್ ಗ್ರೌಂಡ್ಸ್ನ ತ್ರಿಪುರವಾಸಿನಿ ಭಾಗದಲ್ಲಿ ನಡೀತಾ ಇರೋದು. ಇದು ಪ್ರತಿ ವರ್ಷ ನಡೆಯುತ್ತೆ. ಈ ವರ್ಷನೂ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವು ಮೊದಲಿಗೆ ಹೋಗ್ತಾನೆ ಈ ಭವ್ಯವಾದ ಈ ಡಿಸ್ನಿ ಥೀಮ್ನಲ್ಲಿ ಇರುವಂಥ ಒಂದು ಕ್ಯಾಸಲ್ ಮಾಡಿದ್ದಾರೆ. ಅದು ಮೊದಲನೇ ಕೇಕ್ ನಿಮಗೆ ದೊಡ್ಡದಾಗಿ ಕಾಣುವಂಥದ್ದು ಇದೇ ದೊಡ್ಡದು, ಅತಿ ದೊಡ್ಡದು ಮಾಡಿರೋದು. ಡಿಸ್ನಿ ಥೀಮಲ್ಲಿ ಈ ಕ್ಯಾಸಲ್ನ ಮಾಡಿದ್ದಾರೆ. ಅದಾದ ನಂತರ ನಾವು ಇಲ್ಲಿ ವೇಲಾಂಕಣಿ ಚರ್ಚ್ ಮಾಡೆಲ್ನ ನೋಡ್ಬೋದು. ಅದನ್ನು ಕೇಕಲ್ಲಿ ಮಾಡಿದ್ದಾರೆ. ವೆರಿ ಸರ್ಪ್ರೈಸಿಂಗ್ ಆಗಿ ಎಂಟೈರ್ ಚರ್ಚ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಮತ್ತು ಈ ಡಿಸ್ನಿ ಥೀಮ್ಡ್ ಕೇಕ್ ಬಂದು ವೆರಿ ಪಾಪ್ಯುಲರ್ ಅಮಾಂಗ್ ಕಿಡ್ಸ್. ಇದು ಕಿಡ್ಸ್ನ ಬಹಳ ಅಟ್ರಾಕ್ಟ್ ಮಾಡ್ತದೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಲೇಸರ್ ಕಟ್ ಡೀಟೇಲ್ ಕೇಕ್ಸ್ನ ಮಾಡಿದ್ದಾರೆ. ಇಲ್ಲಿ ಅವರು ಲೇಸರ್ ಕಟ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಫಾರ್ ಶಾರ್ಪರ್ ಮತ್ತು ಹೈಲಿ ಇಂಟ್ರಿಕೇಟ್ ಡೀಟೇಲಿಂಗ್ ತೋರಿಸೋದಕ್ಕೆ. ಮತ್ತು ಈ ಎಡಿಷನ್ಸು ಒನ್ ಆಫ್ ದ ಮೋಸ್ಟ್ ವಿಜುವಲಿ ಸ್ಟ್ರೈಕಿಂಗ್ ಕೇಕ್ಸ್ ಅಂತಲೇ ಹೇಳ್ಬೋದು. ಮತ್ತು ಅದಾದ ನಂತರ ನಾವು ಕಾಂತಾರ ದೈವ ಪಂಜುರ್ಲಿ ದೈವ ಕೇಕ್ ಮಾಡಿದ್ದಾರೆ. ಇದು ರೀಜನಲ್ ಫ್ಲೋಕ್ಲೋರ್ ಮತ್ತು ಕಲ್ಚರಿಂದ ಇನ್ಸ್ಪೈರ್ ಆಗಿರೋದು. ಅದಾದಮೇಲೆ ಒಂದು ಪಾಂಡ ಮಾಡಿದ್ದಾರೆ, ಕ್ಯೂಟ್ ಪಾಂಡ. ಅದಾದ ನಂತರ ಇಲ್ಲಿ ಒಂದು ಟ್ರೋಫಿ ನೋಡ್ಬೋದು. ಟ್ರೋಫಿ ಥರ ಒಂದು ಕೇಕ್ ಮಾಡಿದ್ದಾರೆ ಡಿಸೈನು. ಮತ್ತು ಹಾಗೆ ಮುಂದಕ್ಕೆ ಹೋದರೆ ಬಹಳಷ್ಟು ಡಿಸೈನ್ಸ್ ಮಾಡಿದ್ದಾರೆ. ಬಟ್ ದ ಹೈಲೈಟ್ ಏನಂತ ಹೇಳ್ಬೋದು ಅಂದರೆ ಇದು ಡಿಸ್ನಿ ಥೀಮ್ದು ಕೇಕು, ಕ್ಯಾಸಲ್ಲು, ಮತ್ತು ಅದಾದ ನಂತರ ವೇಲಾಂಕಣಿ ಚರ್ಚು, ಮತ್ತು ಕಾಂತಾರ ದೈವ, ಅದಾದ ನಂತರ ಪೂರಿ ಜಗನ್ನಾಥ್ ಟೆಂಪಲ್ಲು ಮಾಡಿದ್ದಾರೆ, ಮತ್ತು ಒಂದು ಮಾಸ್ಕ್ ಮಾಡಿದ್ದಾರೆ. ಇವೆಲ್ಲ ಹೈಲೈಟು. ಈ ಕೇಕ್ ವಂಡರ್ಲ್ಯಾಂಡಲ್ಲಿ ಮೋರ್ ದೆನ್ 21 ಲಾರ್ಜ್ ಸ್ಕೇಲ್ ಎಡಿಬಲ್ ಆರ್ಟ್ ಪೀಸಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎವ್ರಿ ಕೇಕ್ ಈಸ್ ಅನ್ ಇಂಪ್ರೆಸಿವ್ ಬ್ಲೆಂಡ್ ಆಫ್ ಕಲ್ನರಿ ಡಿಸೈನ್ ಆ್ಯಂಡ್ ಆರ್ಟಿಸ್ಟಿಕ್ ಸ್ಕಿಲ್ ಅಂತಲೇ ಹೇಳಬಹುದು. ಈ ಕೇಕ್ ಶೋ ಬಂದು 12th ಡಿಸೆಂಬರ್ ಶುರು ಆಗಿರೋದು ಮತ್ತು ಎಂಡ್ ಆಗೋದು 4th January 2026. ಮತ್ತು ಇದರ ಟೈಮಿಂಗ್ಸ್ ಬಂದು 11 AM ಇಂದ 9 PM ವರೆಗೂ ಇರುತ್ತೆ ಎವ್ರಿ ಡೇ. ಮತ್ತು ಇದು ಎಂಟ್ರೆನ್ಸ್ ಫೀ ಬಂದು 150 ಪರ್ ಹೆಡ್ಡು. ಈ ಕೇಕ್ಸ್ ಎಲ್ಲ ನೋಡಿ ಆದಮೇಲೆ ನಮ್ಗೆ ಶಾಪಿಂಗು ಮಾಡ್ಬೋದು. ಸಾಕಷ್ಟು ಶಾಪಿಂಗ್ ಸ್ಟಾಲ್ಸ್ ಹಾಕಿದ್ದಾರೆ ಒಳಗಡೆ. ಮತ್ತು ಈ ತಿನ್ನಲೂಬಹುದು ಫುಡ್ ಸ್ಟಾಲ್ಸು ಹಾಕಿದ್ದಾರೆ. ಇದೇ ನೋಡಿ ಪೂರಿ ಜಗನ್ನಾಥ್ ಟೆಂಪಲ್ ಮಾಡೆಲ್ಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ದೇವರ ಮುಖದ ಜೊತೆ ಟೆಂಪಲ್ದು ಮಾಡೆಲ್ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕೇಕ್ ಶೋ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಪ್ರತಿ ವರ್ಷ ಪಾರ್ಟ್ ಆಫ್ ದ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಈ ಕೇಕ್ ಶೋ ಬಂದ್ಬಿಟ್ಟು 51st ಆ್ಯನ್ಯುವಲ್ ಕೇಕ್ ಶೋ. ಸೊ ಇದರಿಂದ ಗೊತ್ತಾಗತ್ತೆ ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಿದೆ ಅಂತ. ಇಲ್ಲಿ ಒಂದು ಚೈನೀಸ್ ಮಾಡೆಲ್ ಕೇಕ್ ಮಾಡಿಟ್ಟಿದ್ರು. ಸೊ ಚೈನಾ ಡಿಪಿಕ್ಟ್ ಮಾಡುವಂಥ ಮಾಡೆಲ್ಲು. ಇಲ್ಲಿ ಈಗ ನೀವು ನೋಡಬಹುದು ಒಂದು ವೆಡ್ಡಿಂಗ್ ಕೇಕ್ ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ಬ್ರೈಡ್ ಆ್ಯಂಡ್ ಬ್ರೈಡ್ ಗ್ರೂಮ್ ಕಾಣ್ತಿದ್ದಾರೆ. ಸೊ ದಿಸ್ ಈಸ್ ಅ ವೆಡ್ಡಿಂಗ್ ಕೇಕ್ ಮಾಡೆಲ್. ನೆಕ್ಸ್ಟ್ ಇದು ಮೊಹಾನ ಮೂವಿದು ಸೀನಲ್ಲಿ ಒನ್ ಆಫ್ ದ ಸೀನ್ನ ಡಿಪಿಕ್ಟ್ ಮಾಡಿದ್ದಾರೆ. Then some of the cartoons. Then you can see one Christmas tree model as well. ಅದಾದ ನಂತರ ಇವ್ರದ್ದು ಒನ್ ಆಫ್ ದ ಸ್ಪಾನ್ಸರರ್ಸ್ GRB ಘೀ
ಅವ್ರದ್ದು ಬಾಟಲ್ನ ದೊಡ್ಡದಾಗಿ ಕೇಕಲ್ಲಿ ಮಾಡಿಟ್ಟಿದ್ದಾರೆ. Some of the cartoons. ಇದಿನ್ನೊಂದು ವೆಡ್ಡಿಂಗ್ ಕೇಕು. ಇದೇ ನೋಡಿ ಆ ಮಾಸ್ಕ್ ನಾನು ಹೇಳಿದ್ದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಹೈಲೈಟ್ ಆಫ್ ದ ಕೇಕ್ ಶೋಸ್. ಮತ್ತೆ ಇಲ್ಲೇನೋ ಒಂದು ಫಾರ್ಮುಲಾ 1 ರೇಸಿಂಗ್ ತರ ಏನೋ ಮಾಡಿಟ್ಟಿದ್ದಾರೆ. ಅದಾದ ನಂತರ ಇದು ರೊನಾಲ್ಡೋ ದ ಫೇಮಸ್ ಫುಟ್ಬಾಲ್ ಪ್ಲೇಯರ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಹೈಲೈಟ್ ಅಂತಾನೆ ಹೇಳ್ಬೋದು. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಕೇಕ್ ಶೋ. ಅದಾದ ನಂತರ ವಿಲ್ ಫೈಂಡ್ ಮೆನಿ ಶಾಪ್ಸ್ ಆ್ಯಂಡ್ ಫುಡ್ ಸ್ಟಾಲ್ಸ್. ಸೊ ಈ ಸ್ಟಾಲ್ಸ್ ಬಗ್ಗೆ ಹೇಳೋದಾದರೆ ಯು ಹ್ಯಾವ್ ಎವ್ರಿಥಿಂಗ್ ದಟ್ ಯು ನೇಮ್ ಇಟ್. ಸೊ ವಿ ಹ್ಯಾವ್ ಸ್ಟೋರ್ಸ್ ಫ್ರಮ್ ಆಲ್ ದ ರೀಜನ್ಸ್ ಆಫ್ ಇಂಡಿಯಾ, ಪಾರ್ಟ್ಸ್ ಆಫ್ ಇಂಡಿಯಾ. ದಟ್ ಈಸ್ ಲೈಕ್ ವಿ ಹ್ಯಾವ್ ಇದು ಏನು ರಾಜಸ್ಥಾನ್ದು ಸ್ಟೋರು, ದೆನ್ ಮತ್ತೆ ವಿ ಹ್ಯಾವ್ ಪಂಜಾಬ್ದು ಸ್ಟೋರು, ದೆನ್ ಮತ್ತೆ ವಿ ಹ್ಯಾವ್ ಗುಜರಾತ್ ಸ್ಟೋರು. ಆ ಥರ ಪ್ರತಿ ಪಾರ್ಟ್ ಆಫ್ ಇಂಡಿಯಾಯಿಂದನೂ ಎಲ್ಲರದ್ದು ಸ್ಟೋರ್ ಇದೆ. ಸೊ ನಿಮಗೆ ಏನೇ ಬೇಕಿದ್ರೂ ಲೈಕ್ ಜುತ್ತೀಸಿಂದ ಹಿಡಿದು ಬಾಂದೇಜ್ ಸ್ಯಾರೀಸಿಂದ ಹಿಡಿದು ನಿಮಗೆ ಪಟಿಯಾಲ ಪ್ಯಾಂಟ್ಸಿಂದ ಹಿಡಿದು ಪ್ರತಿಯೊಂದೂ ಸಿಗತ್ತೆ. ಸೊ ಆಲ್ ದ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಇಂಡಿಯಾ ಇಸ್ ಅವೈಲಬಲ್ ಹಿಯರ್. ನೀವು ಆರಾಮಾಗಿ ಎಲ್ಲ ಸ್ಟಾಲ್ಸ್ ನೋಡಿಕೊಂಡು ಎಲ್ಲೆಲ್ಲಿ ನಿಮ್ಗೆ ಏನೇನು ಬೇಕೋ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೋತಾ ಹೋಗ್ಬೋದು. ಸೊ ನಾನು ರೀಸೆಂಟಾಗಿ ಅಮೃತ್ಸರ್ ಹೋಗಿದ್ದೆ. ಅಲ್ಲಿ ಪಂಜಾಬ್ ಸ್ಟಾಲ್ ನೋಡಿ ಅದೇ ಮತ್ತೆ ಸೇಮ್ ಸ್ಟಫ್ಸ್ನ ನೋಡಿ ಖುಷಿ ಆಯಿತು. ಮತ್ತು ಇದು ಫುಡ್ ಸ್ಟಾಲು, ಎಲ್ಲ ಥರದ ತಿಂಡಿಗಳು ಅವೈಲಬಲ್ ಇತ್ತು. ಸೊ ಇದಾಗಿತ್ತು ನನ್ನ ಕೇಕ್ ಶೋ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಬಾಯ್.